ಬಾರೋ ದೇವು ಕುಂದ್ರ ಬಾ. ಯಾಕಷ್ಟು ಚಿಂತೆ ಮಾಡತ್ತಿದಿ? ಏನಿಲ್ಲನೋ ನಿನಗೆ ಗೊತ್ತಿರ್ಲಾರದ್ದ. ಅದ ಮೊನ್ನೆ ನಾವೆಲ್ಲ ಡಿಸೈಡ್ ಮಾಡ್ದಂಗ ಈಗ ಕಾವ್ಯನ ಮತ್ತೆ ಅಲ್ಲೇ ಕಳಿಸ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಲ್ಲ. ಅದು ನಿಜ ಬಿಡು, ಮತ್ತೆ ಕಳಿಸ್ಲೇಬೇಕಲ್ಲೋ. ಆದ್ರ ಆ ಕಟ್ಕನ್ ಕಡೆ ಹೆಂಗ್ ಕಳಿಸ್ಬೇಕು ಅನ್ನೋದು ಒಂದ ನನಗೆ ಚಿಂತೆ ಆಗತ್ತಿತ್ತು. ಹೋದ್ಬಿಡು, ಏನಾಗಂಗಿಲ್ಲ. ಈಗ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ಈಗ ಜೀವನ ಸ್ವರೂಪ ಎಲ್ಲ ಬರ್ತಾರ, ಬಂದಾಗ ಮಾತಾಡಿ ಮುಂದಿನ ನಿರ್ಧಾರ ಕೈಗೊಂಡ್ರಾಯ್ತು. ಈಗ ಕುಂದ್ರ ಬಾ, ನೀ ಟೆನ್ಷನ್ ತಗೋಬೇಡ, ಕುಂದ್ರು. ಏನೋಪ್ಪ ನೀವೆಲ್ಲ ಹೇಳ್ತೀರಿ ಹಂಗ್ ಮಾಡ್ಬೇಕಷ್ಟ. ಇರು, ಈಗ ಚಿಂತೆ ಮಾಡಕ್ ಹೋಗ್ಬೇಡ. ಆಮೇಲೆ ಶಾರದಾ, ಏ ಶಾರದಾ, ಏನ್ರಿ? ಅದ ನನ್ ದೋಸ್ತ್ ಬಂದಾನ, ಚಾ ಮಾಡ್ಕೊಂಡ್ ಬಂದ್ಬಿಡು. ಅಣ್ಣ ಕುಂದರಿ ಬಂದೆ. ಆರಾಮದಿರಿ? ಹ್ಞೂ, ನಾವ್ ಆರಾಮದೀನಿ. ನೀವ್ ಆರಾಮದಿರ ಎಲ್ಲಾರು? ಹ್ಞೂ ಅಣ್ಣ, ನಾವೆಲ್ಲ ಆರಾಮದಿವಿ. ಕುತ್ಕೊಳ್ರಿ, ಚಾ ಮಾಡ್ಕೊಂಡ್ ಬರ್ತೇನೆ. ಕಾವ್ಯನ್ ಕರಿತೀನಿ. ಏ ಶಾರದಾ, ಏನ್ರಿ? ಈಗ ಅವಂಗ ಸ್ವಲ್ಪ ಕೆಮ್ಮದು ಐತಿ. ಸುಮ್ನ ಒಂದ್ ಕೆಲಸ ಮಾಡು, ಚಾ ಬೇಡ, ಇಬ್ರಿಗೂ ಕಷಾಯ ಮಾಡ್ಕೊಂಡ್ ಬಂದ್ಬಿಡು. ಆಯ್ತ್ರಿ, ಹಂಗ ಮಾಡ್ತೇನಂತ ಸೌಮ್ಯನ ಹತ್ರ ಕೊಟ್ಟು ಕಳಿಸ್ತೇನೆ. ಸರಿ. ಮತ್ತೇನೋ? ಏನಿಲ್ಲ, ನಾ ಬಂದು ಇಷ್ಟೊತ್ತಾದ್ರೂ ನನ್ನ ಮಕ್ಳು ಯಾರು ಹೊರಗೆ ಬಂದಿಲ್ಲಲ್ಲ. ಏನೋ ಮಾತಾಡ್ಕೊಂಡು ಕುಂತಿರ್ಬೇಕು. ತಡಿ ಬರ್ತಾರ. ಸೌಮ್ಯ ಅಂತ್ರಿ ಕಷಾಯ ಕೊಡಕ್ ಬರ್ತಾಳಲ್ಲ, ಮಾತಾಡಿಸ್ತಾ ಕರಿತೇನೆ ತಡಿ. ಇಲ್ಲ ಅಂದ್ರೆ ಸೌಮ್ಯ, ಕಾವ್ಯ ಏನಾರ ಒಳಗ ಮಾತಾಡ್ತಿರ್ಬೇಕಾ? ನೋಡೋಣ ತಡಿ. ಮಾವ, ದೊಡ್ಡಪ್ಪ ಯಾವಾಗ ಬಂದ್ರಿ? ಓ, ನಿಮ್ ದೊಡ್ಡ ಬಂದಿದ್ದ ಗೊತ್ತಾಗಿಲ್ಲೇನೋ ನಿನಗ? ಇಲ್ಲ ಮಾವ, ಅದು ಹಿತ್ಲ ಕಡೆ ಅರ್ಬಿ ಹಾಕಿದ್ನಲ್ಲ, ಅವ್ನು ಇಷ್ಟು ಮಡ್ಚ್ಕೊಂತ ನಿಂತಿದ್ದೆ. ಮತ್ ಸುಮ್ಮನೆ ಗಾಳಿಗೆ ಹಾರ ಹೋಗ್ಬಿಡ್ತಾವಲ್ಲ, ಅದಕ್ಕೆ ಯಾವ ಒಣಗಿದ್ದು ಅವ್ನು ತೆಗೆದು ಮಡ್ಚಿಟ್ಬಿಟ್ರಾತಂತ ಮಾಡಾತಿದ್ದೆ. ಇಲ್ಲೇ ದೊಡ್ಡಪ್ಪ ಬಂದಿದ್ದು ಗೊತ್ತಾಗಿಲ್ಲ. ಸಾರಿ ದೊಡ್ಡಪ್ಪ. ಇರ್ಲಿ ಬಿಡು ಸೌಮ್ಯ, ನೀ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮತ್ ಮನಿ ಅಂದ್ಮೇಲೆ ಎಲ್ಲ ಕೆಲಸ ಇದ್ದೇ ಇರ್ತಾವಲ್ಲ. ದೊಡ್ಡಪ್ಪ ಆರಾಮದಿರಿ? ಕಾವ್ಯನ್ ಕರ್ಕೊಂಡ್ ಬರ್ತೇನೆ ತಡ್ರಿ. ಅವ್ನು ಕರ್ಕೊಂಬಾ. ಅದ ಕಾವ್ಯನ್ ಬಗ್ಗೆನ ಚಿಂತೆ ಮಾಡಾತಾರ ನಿಮ್ ದೊಡ್ಡಪ್ಪ. ಸ್ವಲ್ಪ ಎಲ್ಲಾರು ಹೇಳಿ ತಿಳಿಸಿ ಹೇಳಿದ್ರೆ ಅವ್ರಿಗೂ ಧೈರ್ಯ ಬರ್ತೈತಿ. ಹಾ ರೀ ಮಾವ. ದೊಡ್ಡಪ್ಪ ನೀವೇನು ಚಿಂತೆ ಮಾಡಬೇಡ್ರಿ. ನಾನು ಕಾವ್ಯ, ಪೂಜಾ ಎಲ್ಲ ಸೇರ್ಕೊಂಡು ಒಂದು ಹೊಸ ಪ್ಲಾನ್ ಮಾಡೇವಿ. ಅದನ್ನೆಲ್ಲ ನಿಮ್ಗೆ ಹೇಳ್ತೇವಿ. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಹೌದೇನ್ವಾ? ನನ್ ಮುಂದೆ ಹೇಳಿಲ್ಲ. ಅದು ಹೇಳ್ಬೇಕು ಅಂದ್ರೆ ಅದು ಇದು ಕೆಲಸ ಬಂತ್ರಿ ಮಾವ. ನಿಮ್ಮ ಮಗನ ಮುಂದೆ ಡಿಸ್ಕಸ್ ಮಾಡೇನಿ. ಅವರು ನೋಡೋಣ ಇವತ್ತ ನಾ ಅಪ್ಪ ಹತ್ರ ಕೇಳ್ತೇನೆ ಅಂತ ಅಂದ್ರ, ಅದ ನೀವೆಲ್ಲ ಒಪ್ಪಿಗೆ ಕೊಟ್ರೆ ಮುಂದುವರಿಬೋದಂತ. ಸರಿ. ಅದ ನಿಮ್ಮ ಅತ್ತಿಗ ಕಷಾಯ ಮಾಡ್ಕೊಂಬಾ ಅಂತ ಹೇಳಿದ್ದೆ. ಮಾಡ್ಯಾಳೇನ ನೋಡುವ, ತಗೊಂಬಾ. ಹಂಗ ಕಾವ್ಯನು ಕರ್ಕೊಂಬಾ. ಹಾ ಮಾವ, ಬಂದೆ. ದೊಡ್ಡಪ್ಪ ಬಂದೆ, ಒಂದ ನಿಮಿಷ. ಆಯ್ತವಾ, ನಿನ್ ಕೆಲಸ ನೋಡ್ಕೊಂಬಾ. ಸೌಮ್ಯ ಬಂದಾಳ ಖರೇನ ನಮ್ಮ ಮನಿ ನೆಮ್ಮದಿಯಿಂದ ಆಯ್ತು ನೋಡಪ್ಪ. ಅಷ್ಟಲ್ಲಪ್ಪ, ಮನಿಗ್ ಬೇಕಾಗಿರೋದು ಒಂದ್ ಒಳ್ಳೆ ಸೊಸಿ ಸಿಕ್ಕ್ರ ಅದ ಜೀವನ ನೆಮ್ಮದಿ ಕಡೆ ತಗೊಂಡ್ ಹೋಗ್ತೈತಿ. ನಿಮ್ಮ ಮನ್ಯಾಗ ಹೆಂಗೈತಪ್ಪ? ನಮ್ಮ ಮನ್ಯಾಗ ಮೊದ್ಲಿಗೇನು ಹೇಳ್ಕೊಳಂಗ್ ಇರ್ಲಿಲ್ಲಪ್ಪ. ಆಮೇಲೆ ನಮ್ ಸ್ವಾತಿ ಅದಾಳಲ್ಲ, ಸ್ವಲ್ಪ ಅತ್ತಿ ಸೊಸಿ ನಡುವ ಸ್ವಲ್ಪ ಹೊಂದಾಣಿಕೆ ಬಂತ. ಆಮೇಲೆ ಸೌಮ್ಯ ಈ ಕಡೆ ಎಲ್ಲ ಮದುವೆ ಮಾಡ್ಕೊಂಡ್ ಬಂದ್ಲ. ಆಮೇಲೆ ಕಾವ್ಯಂದೆಲ್ಲ ಹಂಗಾತಲ್ಲ, ಮುಂದ ಅಷ್ಟ ಹಂಗ ಟುಕು ಹೊಂಟಿತ್ತು. ಈಗಂತರೂ ಭಾರಿ ಚಲೋ ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾರ ಬಿಡು ಅತ್ತಿ ಸೊಸಿ. ಮತ್ತ ನಮ್ಮ ಸ್ವಾತಿನೂ ಏನು ಹಂಗ ಹಿಂಜರಿಯೋದಿಲ್ಲ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳ. ಖರೇನ ಅಂತ ಸೊಸೆ ಸಿಗ್ಬೇಕಂದ್ರೆ ಪುಣ್ಯ ಮಾಡೇವ್ ನೋಡಪ್ಪ. ನಮ್ ಸೌಮ್ಯ ಬೇರೆ ಅಲ್ಲ, ಸ್ವಾತಿ ಬೇರೆ ಇಲ್ಲ. ಹಂಗದಾರ ನೋಡ್ ಕೆಲಸದಾಗ. ಆತಲ್ಲಪ್ಪ, ಹಂಗಾರ ಇಬ್ರು ಒಟ್ಟು ಒಳ್ಳೆ ಸೊಸೆಂದ್ರನ್ನ ಪಡೆದೇವಿ. ಒಂದ್ ರೀತಿಯಿಂದ ಪುಣ್ಯ ಮಾಡಿರ್ಬೇಕಿಂತ ಒಳ್ಳೆ ಸೊಸೆಂದ್ರ ಸಿಗ್ಬೇಕಂದ್ರ. ಹೌದಪ್ಪ, ಆದ್ರ ಹೆಣ್ಮಕ್ಳದ್ ಮದುವೆ ಆಗ್ಬೇಕು ನೋಡಷ್ಟ. ಅದು ನನ್ಗ ಚಿಂತೆ ಆಗ್ತದೆ ನೋಡ್. ನಮ್ ಪೂಜಾಂದು ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಅದ ಈಗ ನಮ್ ಕಾವ್ಯಾಂದು ಈ ತೊಂದರೆಯಿಂದ ಬಂದ್ಬಿಟ್ಲು ಅಂತ ಅಂದ್ರೆ ಸಾಕಾಗಿತ್ತಪ್ಪ. ಆಮೇಲೆ ಎಲ್ಲರ ಒಂದ್ ಕಡೆ ಚಲೋ ಕಡೆ ನೋಡಿ ಮದುವೆ ಮಾಡಿ ಕಳಿಸ್ಬಿಡ್ತೀನಿ. ಇಲ್ಲಾಂದ್ರೆ ಪಾಪ ಹುಡುಗಿಗ ತೊಂದ್ರೆ ಮೇಲೆ ತೊಂದ್ರೆನ. ಅದು ನಿಜಾನೋ? ನೋಡೋಣ, ತಲೆ ಕೆಡ್ಸ್ಕೊಬೇಡ. ಕಾವ್ಯ, ದೊಡ್ಡಪ್ಪ ಬಂದಾರ ನೋಡ. ಹೌದು ಸೌಮ್ಯ, ಈಗ ಹೋಗಿ ಮಾತಾಡ್ತೀನಿ. ನಂಗೆ ನಿಜವಾಗ್ಲೂ ಪಪ್ಪನ ಎಷ್ಟು ಮಿಸ್ ಮಾಡ್ಕೊಳತ್ತಿದ್ದೆ ಗೊತ್ತಾ? ನೋಡ್ಬೇಕಂತ ಬಹಳ ಆಸೆ ಆಗತ್ತಿತ್ತು. ನಿನ್ನ ಆಸೆ ಅವ್ರಿಗೆ ಕೇಳಿಸ್ತು, ಅದಕ್ಕೆ ಬಂದ ಬಿಟ್ಟಾರ ನೋಡಿ. ಹೋಗಿ ಮಾತಾಡ್ಸೋ. ಥ್ಯಾಂಕ್ಸ್ ಸೌಮ್ಯ. ಪಪ್ಪ, ಕಾವ್ಯ, ಪಪ್ಪ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಳತ್ತಿದ್ದೆ ಗೊತ್ತು ನಾನು ಅಷ್ಟ ಪುಟ. ಅದಕ್ಕೆ ಬಂದ್ಬಿಟ್ಟೆ ನೋಡು. ನಿಮ್ಮ ಅಣ್ಣ ಅವರೆಲ್ಲ ಮಧ್ಯಾಹ್ನ ಹೋಗೋಣ ಅಂದ್ರ ನನಗೆ ಯಾಕೋ ಮನಸ್ಸು ತಡಿಲಿಲ್ಲವ. ಅದಕ್ಕೆ ನಿನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಂತ ಹೇಳಿ ಬಂದೆ. ಥ್ಯಾಂಕ್ಸ್ ಪಪ್ಪ. ನನಗೂ ನಿಮ್ಮ ಜೊತೆಗೆ ಮಾತಾಡ್ಬೇಕಂತ ಬಹಳ ಆಸೆ ಆಗತ್ತಿತ್ತು. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ದಿವಸ ಆತು. ಬರೀ ಇವ ರಗಳಿಗಳಾಗಿತ್ತು. ಆಯ್ತು, ನೀವಿಬ್ರು ಮಾತಾಡ್ಕೊಂತಾರ್ರಿ. ನಾನು ಸೌಮ್ಯನ ಹತ್ರ ಅದೇನ್ ಪ್ಲಾನ್ ಕೇಳ್ಕೊಂಬರ್ತೇನೆ. ಅಂತದ್ದು ಏನು ಇಲ್ಲ, ನೀನು ಇಲ್ಲೇ ಇರೋ. ಏನಿಲ್ಲ, ನಾನು ಸ್ವಲ್ಪ ಸೌಮ್ಯ ಹತ್ರ ಮಾತಾಡೋದೈತಿ. ನೀವಿಬ್ರು ಭಾಳ ದಿವಸದ ಮೇಲೆ ಸಿಕ್ಕಿರಿ, ಚಂದೆ ಮಾತಾಡ್ರಿ, ಕಷ್ಟ ಸುಖ ಮಾತಾಡ್ಕೊಳ್ರಿ. ಅಕ್ಕಿನ ಕಷ್ಟ ನೀ ಕೇಳು, ನಿಂದೇನೈತಿ ಅಕ್ಕಿಗೆ ಹೇಳು. ಅಂಕಲ್, ಆ ರೀತಿ ಏನೂ ಇಲ್ಲ. ನಿಮ್ಮೆದ್ರೆ ಮುಚ್ಚು ಮರ ಏನೂ ಇಲ್ಲ. ನೀವು ನನಗೆ ಒಂದು ರೀತಿಯಿಂದ ತಂದೆ ಸಮಾನನ. ಆಯ್ತು, ನೀವಿಬ್ರು ಮಾತಾಡ್ಕೊಂತೀರಿ. ನನ್ನ ಸ್ವಲ್ಪ ಸೌಮ್ಯ ಹತ್ರ ಮಾತಾಡ್ಕೊಂಬರ್ತೀನಿ. ಅದೇನೋ ಪ್ಲಾನ್ ಮಾಡಿರಂತ ನಿನ್ನೆ. ಹಾ ಅಂಕಲ್, ನಿನ್ನೆ ಪ್ಲಾನ್ ಮಾಡೇವಿ. ನೀವು ಸೌಮ್ಯನ ಹತ್ರನ ಕೇಳ್ಕೊರಿ. ನಾ ಹೇಳಿದ್ರೆ ನಿಮ್ಗೆ ಸರಿ ಅನ್ಸೋದಿಲ್ಲ. ನಾನು ಪಪ್ಪ ಹತ್ರ ತಿಳಿಸಿ ಹೇಳ್ತೇನೆ. ಸರಿ ನವ. ಕಾವ್ಯ, ಏನವ ಅದು? ಪಪ್ಪ, ಅದು ಇದಿಷ್ಟು ನಮ್ಮ ಪ್ಲಾನ್. ಕಾವ್ಯ, ನೀವೇನ್ ಡಿಸಿಷನ್ ತಗೊಂಡಿರಿ ನಿನ್ನಿದು? ನಿಮಗ್ ಗೊತ್ತೈತಲ್ಲ ಅದ್ರ ಬಗ್ಗೆ? ಹಾ ಪಪ್ಪ. ಬೇಡ ಮಗಳ, ಬೇಡ. ನಿನ್ನ ನಾನು ಕಳ್ಸಾಕ್ ಇಷ್ಟು ಯೋಚನೆ ಮಾಡಾತಿದ್ದೆ. ಇನ್ನು ನಿನ್ ಜೊತೆಗೆ ಆ ಪೂಜಾನ ಬೇಡಪ್ಪ. ಆ ನರ್ಕಕ್ಕೆ ಮಾತ್ರ ನಾನು ಇಬ್ರು ಕಳ್ಸೋದಿಲ್ಲ. ಇಬ್ರು ಹೋಗೋದು ಬೇಡ. ಪಪ್ಪ, ಏನೂ ಆಗಲ್ಲ ಪಪ್ಪ. ಬೇಡ, ಇಬ್ರು ಎಲ್ಲೂ ಹೋಗೋದು ಬೇಕಾಗಿಲ್ಲ. ನಿನ್ನೊಬ್ಬಳನ್ನ ಕಳ್ಸಕ್ ಅಷ್ಟು ಯೋಚನೆ ಮಾಡಾತೀನಿ. ನಿನ್ ಜೊತೆಗೆ ಆ ಪೂಜಾನ ಒಂದು ಕಳಿಸ್ಲಿ ನಾನು. ಬೇಡವಾ, ಇಬ್ರು ಎಲ್ಲೂ ಹೋಗೋದು ಬೇಡ. ಅವ್ರನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೇನೆ. ಪಪ್ಪ, ಅದು ಅಣ್ಣ ಹೇಳ್ದಂಗ ಅವನ ವಿರುದ್ಧ ಪ್ರೂಫ್ ಬೇಕೇ ಬೇಕು. ಇಲ್ಲ ಅಂದ್ರೆ ನಡೆಯೋದಿಲ್ಲ. ಅಂಕಲ್, ಯಾವಾಗ ಬಂದ್ರಿ? ನಾವು ಅವಾಗ್ಲೇ ಬಂದುವ. ನೀವೇನ್ ಏನೇನೆಲ್ಲ ಯೋಚನೆ ಮಾಡ್ಬಿಟ್ಟಿರಲ್ಲ. ಯಾಕೆ ಪೂಜಾ? ಅಂಕಲ್, ಅದು ಅವನಿಗೆ ಬುದ್ಧಿ ಕಲಿಸ್ಬೇಕಂದ್ರ ನಾನು ಮತ್ತೆ ಕಾವ್ಯ ಇಬ್ರು ಹೋಗ್ಲೇಬೇಕು. ಇಲ್ಲ ಅಂದ್ರ ಆಗಲ್ಲ ಅಂಕಲ್. ಬೇಡವಾ, ನನ್ನ ಮಗಳನ್ನಷ್ಟು ನಾನು ಹಾಳ್ಬಾವಿ ತಳಾತೇನೆ ಅಂತ ಅನ್ಕೊಳತಿದ್ದೆ. ನಿನ್ನೂ ಅಲ್ಲಿ ತಳ್ಳಕ್ ನನಗೆ ಇಷ್ಟ ಇಲ್ಲ. ಬೇಡ, ಇಬ್ರು ಯಾವ್ದೋ ಕಾರಣಕ್ಕೂ ಹೋಗೋದು ಬೇಡ. ದೇವು, ಏನಿದೆ? ಏನ್ ಮಾತಾಡತ್ತೀರಿ? ಏನೋ ಇದು? ಇವರೆಲ್ಲ ಸೇರಿ ಏನೇನ್ ಪ್ಲಾನ್ ಮಾಡಾತಾರ? ಸ್ವಲ್ಪ ಐತಿಲ್ಲ. ಈಗ ಕಾವ್ಯನ ಕಳ್ಸೋದ್ ಬೇಡ ಅಂದ್ರ ಅದ್ರ ಜೊತೆ ಪೂಜಾನು ಕಳ್ಸಾತಾರಲ್ಲ ಇವ್ರು. ಅಪ್ಪ, ನೀ ಹೇಳಪ್ಪ ನಿಮ್ ಫ್ರೆಂಡಿಗ. ನಾನು ಹೋಗ್ತೀನಿ. ನಾನು ಎಷ್ಟು ಧೈರ್ಯದಿಂದ ಅದೇನಂತ ಹೇಳೋರಿಗ. ಪೂಜಾ, ನನಗೂ ಮೊದ್ಲು ಹೆದರಿಕೆ ಆತವ. ಒಂದ್ ರೀತಿಯಿಂದ ನಮ್ ದೇವು ಹೇಳಾತಿದ್ದ ಕರೆಕ್ಟ್ ಅಂತ ಅನಿಸ್ತು. ಆಮೇಲೆ ಸೌಮ್ಯ ಎಲ್ಲ ತಿಳಿಸಿ ಹೇಳಿದ್ಲು. ದೇವು,
ಇಲ್ಲಿ ನೋಡು, ಹೆದರೋ ಅಂತ ಅವಶ್ಯಕತೆ ಇಲ್ಲ. ಅವರೆಲ್ಲ ಧೈರ್ಯದಿಂದ ಇರ್ತಾರ. ಅಂಕಲ್, ನಾನು ಪೂಜಾ ಸೇರಿ ಅವ್ನ ವಿರುದ್ಧವಾಗಿ ಪ್ರತಿಯೊಂದು ಸಾಕ್ಷಿನೂ ಕಲೆಕ್ಟ್ ಮಾಡ್ಕೊಂಡ್ ಬರ್ತೇವೆ. ಅಷ್ಟೇ ಅಲ್ಲ, ಒಂದೇ ಸಲ ಇದ್ದಂಗ ನನಗೆ ಈಗ ಬುದ್ಧಿ ಇಲ್ಲ. ಅವಾಗ ನಾನು ಒಬ್ಬಳ ಅನ್ನೋ ಫೀಲ್ ಇತ್ತು ನನಗೆ. ಈಗ ನೀವೆಲ್ಲರೂ ನನ್ನ ಜೊತೆಗೆ ನಿಂತಿರಿ, ನನಗೆ ಏನೂ ತೊಂದರೆ ಆಗೋಲ್ಲ. ನನ್ನ ಜೊತೆಗೆ ಪೂಜಾನೂ ಅದಾಳ. ನಾ ಮಾತಾಡ್ತೇನೆ ತಡಿವ ನಿಮ್ಮಪ್ಪ ಹತ್ರ. ದೇವು, ನೀ ಏನ ಹೇಳೋ, ನಾ ಮಾತ್ರ ಈ ಮಾತ್ರ ಕೇಳೋದಿಲ್ಲ ನೋಡು. ಪೂಜಾನು ಬೇಡ, ಕಾವ್ಯಾನು ಬೇಡ. ನಮ್ಮ ಹುಡುಗರು ನಮ್ಮ ಜೊತೆನೇ ಇರ್ಲಿ, ಏನು ಬೇಕಾಗಿಲ್ಲ. ಅವ್ನ್ ಕೋದಂಡ ಹೋದಲ್ಲ, ಅವ್ನ ಹೆಂಗ್ ಒಳಗೆ ಹಾಕಿಸ್ಬೇಕಂತ ನನಗೆ ಗೊತ್ತೈತಿ. ಈಗ ನೀನು ಮಕ್ಕಳು ವ್ಯಾಮೋಹದೊಳಗಡೆ ಬಿದ್ದು ಇಷ್ಟೆಲ್ಲ ಮಾತಾಡತ್ತಿದಿ. ಇವತ್ತಲ್ಲ ನಾಳೆ ಅವರು ಮತ್ತೆ ಪ್ರಾಬ್ಲಮ್ ಮಾಡೋರೆ. ಅವ್ನಿಗೆ ಎಷ್ಟೆಲ್ಲ ಕಾಂಟ್ಯಾಕ್ಟ್ಸ್ ಅದಾವ ಗೊತ್ತೈತಿ ನಿನಗೆ? ಅದೇನಾರ ಇರ್ಲೋ, ಅವ್ರ ಅಪ್ಪನ ಕಾಂಟ್ಯಾಕ್ಟ್ಸ್ ನನ್ನ ಹತ್ರ ಅದಾವ. ನಿನಗೆ ಹೆಂಗ್ ತಿಳಿಸ್ ಹೇಳಿ ನಾನು? ನನಗೇನು ಹೇಳಬೇಕಾಗಿಲ್ಲ. ನೀವು ನನ್ನ ಮಕ್ಕಳು ನನ್ನ ಕಣ್ಣೆದ್ರಿಗೆ ಇರ್ಬೇಕಂದ್ರೆ ಇರ್ಬೇಕಷ್ಟ. ಮಾವ ಸ್ವರೂಪ ಬಂತೆನ್ಪಾ, ನೋಡಿ ಇವ್ರು ಏನೇನೋ ಪ್ಲಾನ್ ಮಾಡ್ಬಿಟ್ಟಾರ. ಎದಕ್ಕೆ ಹಿಂಗ್ ಮಾಡ್ಯಾರ ಅನ್ನೋದು ಅರ್ಥ ಆಗತ್ತಿಲ್ಲ ನೋಡು. ಅದು ಮಾವ, ನಿನ್ನೆ ಸೌಮ್ಯ ನನಗೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ಲು. ಫಸ್ಟ್ ನನಗೂ ನಿಮ್ ಹಂಗ ಅನಿಸ್ತು. ಆಮೇಲೆ ನಾನು ಯೋಚನೆ ಮಾಡ್ದೆ. ಅಂದ್ರ ನೀನು ಪೂಜಾನ ಕಾವ್ಯನ ಇಬ್ರು ಕಳ್ಸಕ್ ಹ್ಞೂ ಅನ್ನತಿದಿ? ಹ್ಞೂ ಮಾವ, ಯಾಕಂತಂದ್ರ ನಿಮ್ಗೂ ಗೊತ್ತು ಆ ಕೋದಂಡ ಎಷ್ಟು ಕೆಟ್ಟ ಮನುಷ್ಯ ಅಂತ ಹೇಳಿ. ನಾನು ಜೀವನ್ ಹತ್ರನು ಮಾತಾಡೇನಿ, ಅವನು ಕೂಡ ಹ್ಞೂ ಅಂತ ಅಂದ. ಇಲ್ಲಪ್ಪ, ಇದಕ್ ಮಾತ್ರ ನಾ ಸುತಾರಾಮ್ ಒಪ್ಪೋದಿಲ್ಲ. ಪಪ್ಪ ಜೀವನ್ ಏನೋ ಇದು? ಪಪ್ಪ ನಮಗ್ ಬೇರೆ ದಾರಿ ಇಲ್ಲ ಪಪ್ಪ. ಒಂದ್ ರೀತಿಯಿಂದ ಸೌಮ್ಯ, ಕಾವ್ಯ, ಪೂಜಾ ಅವ್ರು ಪ್ಲಾನ್ ಮಾಡಿದ್ ಕರೆಕ್ಟ್ ಆಗೈತಿ ಅಂತ ಅನಿಸ್ತಾ ಐತಿ. ಇಲ್ಲಪ್ಪ, ನನಗಿದೆಲ್ಲ ಒಪ್ಪಿಗೆ ಇಲ್ಲ. ಅದ್ರಾಗ ಬೇರೆ ಇವ್ರಿಬ್ರು ಹೆಣ್ಮಕ್ಳು ಮತ್ತೇನಾರು ಹೆಚ್ಚು ಕಡಿಮೆ ಮಾಡಿದ್ರು ಅವನು. ಇಲ್ಲಪ್ಪ ಬೇಡ, ನಾನು ಇದಕ್ಕೆ ಒಪ್ಪೋದಿಲ್ಲ. ಪಪ್ಪ ಅವ್ನ ವಿರುದ್ಧವಾಗಿ ಸಾಕ್ಷಿ ಬೇಕು. ಆಮೇಲೆ ನಮ್ಮನೆ ಒಳಗಡೆ ಇರುವಂತಹ ಶ್ವೇತಾನ್ ವಿರುದ್ಧವಾಗಿ ಸಾಕ್ಷಿ ಬೇಕು. ಆ ಸಾಕ್ಷಿ ಸ್ವಾತಿ ಕಲೆಕ್ಟ್ ಮಾಡ್ಕೊಂತಾಳ. ಆಮೇಲೆ ಮಾವ, ನಾನು ಆ ಲಾಯರ್ ಹತ್ರ ಮಾತಾಡಿದ್ನಲ್ಲ, ಅವ್ರ ಹತ್ರನೂ ಡಿಸ್ಕಸ್ ಮಾಡೇನಿ. ಅವರು ಇದನ್ನ ಹೇಳಿರೋದು. ಒಟ್ಟು ಇವ್ರನ್ನ ನೀಟಾಗಿ ನಾವು ಹೆಂಗ್ ಕಳಿಸ್ಬೇಕಲ್ಲ ಅಂದ್ರೆ ನಾವು ಒಂದ್ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಅವ್ರನ್ನ ಕಳಿಸ್ಬೇಕು. ಅಂದ್ರೆ ಏನೂ ತೊಂದರೆ ಆಗೋದಿಲ್ಲ. ಅವರೇ ಇಬ್ರು ಒಳ್ಳೆ ಹೋಗಕ್ ರೆಡಿ ಆಗ್ಯಾರ ಮಾವ. ಅವ್ರಿಬ್ರು ಧೈರ್ಯದ ಮುಂದೆ ನಾವ್ ಯಾಕೆ ಧೈರ್ಯ ಕಳ್ಕೋಬೇಕು? ನಾವ್ ಈ ರೀತಿ ಮಾತಾಡೋದ್ರಿಂದ ಅವರು ಧೈರ್ಯ ಕಳ್ಕೊಂತಾರ. ಒಂದ್ ರೀತಿಯಿಂದ ಅವ್ರನ್ನೆಲ್ಲ ಇವಾಗ ಸಿಗ್ಹಾಕ್ಸಿ ಶಿಕ್ಷೆ ಕೊಡಿಸ್ಲೇಬೇಕು. ಇಲ್ಲಾಂದ್ರ ಸಾಕ್ಷಿನೇ ಇಲ್ಲ ಅಂತ ಹೇಳಿ ಅದರಿಂದ ಹೊರಗೆ ಬರೋ ಚಾನ್ಸಸ್ ಬಹಳ ಇರ್ತೈತೆ ಮಾವ. ಅವರು ನನಗೆ ಅದನ್ನ ಹೇಳಿದ್ದು ಲಾಯರ್. ಕಾವ್ಯ, ಪೂಜಾ, ಏನವ ಇದು? ನೀವಿಬ್ರು ನಿಜವಾಗ್ಲೂ ನನಗ ಅವ್ನ ಹತ್ರ ಕಳ್ಸಕ್ ಒಂಚೂರು ಇಷ್ಟ ಇಲ್ಲ. ಆದ್ರ ಪಾಪ ಇದೆಲ್ಲ ನಾನು ಕ್ರಿಯೇಟ್ ಮಾಡಿರೋದು. ಅಂದರೆ ಇದು ನನ್ನಿಂದನೇ ಶುರುವಾಗಿರೋದು, ನನ್ನ ಹಠದಿಂದ ಆಗಿರೋದು. ನಾನು ಆವಾಗ ಎಚ್ಚೆತ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಈಗೂ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಇನ್ನೂ ತೊಂದರೆ ಅನುಭವಿಸೋದು ಮಾತ್ರ ಬಿಡೋದಿಲ್ಲ. ಅದಕ್ಕೆ ಹೇಳಾತಿದ್ದು, ನಾ ಮಾಡಿದ ತಪ್ಪಿಗೆ ನೀವೆಲ್ಲ ಸಪೋರ್ಟಾಗಿ ನಿಂತಿರಿ. ನಾನು ತಪ್ಪು ಮಾಡ್ತಿರ್ಬೇಕಾದ್ರೆ ನೀವೆಲ್ಲ ತಿಳಿಸಿ ಹೇಳಿದ್ರು ನಾ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ನಾ ಯಾವಾಗ ತೊಂದರೆ ಅನುಭವಿಸಿದೆ ಅವಾಗ ನನಗೆ ನೀವೆಲ್ಲ ಹೇಳಿದ ಅರ್ಥ ಆಯಿತು. ಇನ್ನೂ ನಾವು ಅವನಿಗೆ ಬುದ್ಧಿ ಕಲಿಸಿಲ್ಲ ಅಂತ ಅಂದ್ರೆ ನಾಳೆ ನಿಜವಾಗ್ಲೂ ಪಾಪ ಅವ್ನು ಮಾಡಿರೋ ಪ್ಲ್ಯಾನ್ ಎಲ್ಲ ನೋಡಿಬಿಟ್ರೆ ನನಗೆ ಎಷ್ಟು ಹಿಂಸೆ ಆಗಾಕತ್ತೈತಿ ಅಂತ ಅಂದ್ರೆ, ಅವನು ನನ್ನ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ಆಸ್ತಿನೆಲ್ಲ ಕಾವ್ಯ ಅಂತಂದು ಹೇಳಿ ಮಾಡಿಸ್ಕೊಂಡಾನ. ಮೇ ಬಿ ಅದನ್ನು ತನ್ನ ಹೆಸರಿಗೂ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅನ್ನೋ ರೀಸನಿಗೆ ಈ ಮದುವೆ ಅನ್ನೋ ನಾಟಕ ಮಾಡ್ತಿರ್ಬೋದು. ಈಗ ನಾವು ತಡೆದಿಲ್ಲ ಅಂತಂದ್ರೆ ನಾಳೆ ಎಲ್ಲರೂ ಬೀದಿಗೆ ಬರ್ಬೇಕಾಗ್ತೈತಿ ಪಾಪ. ಹೌದವ, ನೀನು ಹೇಳೋದು ನಿಜ. ಒಂದ್ ರೀತಿಯಿಂದ ನೀವೇ ಎಲ್ಲ ಇಷ್ಟು ಧೈರ್ಯದಿಂದ ಇದ್ದೀರಿ ಅಂತ ಅಂದ್ರೆ ಇನ್ನು ನಾನು ನಿಮ್ಮ ಧೈರ್ಯಕ್ಕೆ ನಾನು ತಣ್ಣೀರು ಹಚ್ಚೋದಿಲ್ಲ. ಆದ್ರೆ ನಿಮ್ಮ ಜೀವಕ್ಕೆ ಏನೂ ತೊಂದರೆ ಆಗಬಾರ್ದು. ಆ ರೀತಿ ನಾವು ಏನಾದರೂ ಪ್ಲಾನ್ ಮಾಡಿನ ನಿಮ್ಮನ್ನ ಕಳ್ಸ್ಕೊಡ್ತೀವಿ. ಹಾ ಪಾಪ, ನಾವ್ ಇವತ್ತ ಹೋಗ್ಬಿಡ್ತೇವಿ. ಬೇಡವಾ, ಇವತ್ತು ಬೇಡ, ಇನ್ನೊಂದೆರಡು ದಿವಸ ಬಿಟ್ಟು ಹೋಗುವಂತ್ರಿ. ಬೇಡ ಅಂಕಲ್, ನಾವ್ ಇವತ್ತ ಹೊರಟು ಬಿಡ್ತೇವೆ. ಅಂದ್ರೆ ಅವ್ರಿಗೆ ಎಷ್ಟು ಜಲ್ದಿ ಆಗ್ತೈತಿ ಅಷ್ಟು ಜಲ್ದಿ ಅವ್ರ ಮುಖವಾಡನ ಕಳಿಸ್ಬೇಕು. ಇಲ್ಲ ಅಂದ್ರೆ ಅದರಿಂದ ತೊಂದರೆ ಆಗೋದು ನಮಗ. ಅಂದ್ರೆ ಕಾವ್ಯನ್ ರೂಪದೊಳಗಡೆ ಇರೋ ಅಂತ ಶ್ವೇತಾ ಅದಾಳಲ್ಲ, ಯಾವಾಗ ಏನ್ ಮಾಡ್ತಾಳ ಅನ್ನೋದು ಗೊತ್ತಾಗಂಗಿಲ್ಲ. ಅದ್ರಾಗ ಬೇರೆ ಹೌದು ದೊಡ್ಡಪ್ಪ, ನಿಮ್ಗೆ ಗೊತ್ತಿರೋ ತರ ಮೊನ್ನೆ ಅದ ಸ್ವಾತಿ ವೈನಿ ಹೇಳಿದ್ರಲ್ಲ, ಅಕ್ಕಿ ಎಲ್ಲ ಮನೆ ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ಮಾಡಾತಿದ್ಲು ಅಂತ ಹೇಳಿ. ಮೇ ಬಿ ಅವಳಿಗ ಎಲ್ಲೂ ಸೆಕ್ಯೂರಿಟಿ ಇಲ್ಲದೆ ಇರೋದಕ್ಕೆ ಇಲ್ಲೇ ಇಟ್ಕೊಂಡೇನೋ ಪ್ಲಾನ್ ಮಾಡತ್ತಾಳ ಅಂತ ಅನಿಸ್ತೈತಿ. ಅದನ್ನ ನಾವು ಅಲ್ಲಿ ಗಳಿಯೋಂಗೂ ಇಲ್ಲ. ಸ್ವಾತಿ ವೈನಿ ಅವಳ ಹಿಂದಿಂದ ವಿಚಾರಿಸತ್ತಾರ, ಆಮೇಲೆ ಅವಳ ಮೇಲೆ ಒಂದು ಕಣ್ಣು ಇಟ್ಟು ಬಿಟ್ಟಾರ. ಆದ್ರೂ ಎಷ್ಟಾದ್ರೂ ಯಾವ್ದೋ ಕಾರಣಕ್ಕರ ತಪ್ಪಿಸ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ ಮಾವ? ಹೌದವ, ನೀ ಹೇಳತ್ತಿದ್ದು ನಿಜ. ಅದಕ್ಕೆ ದೊಡ್ಡಪ್ಪ, ಇವತ್ತು ಇವ್ರನ್ನ ಕಳಿಸ್ಬಿಡೋಣ. ಆಮೇಲೆ ಸರಿ, ನೀವು ಕಳ್ಸೋಣ ಅಂತ ಪ್ಲಾನ್ ಮಾಡತ್ತಿರಲ್ಲ, ಈಗ ಹೆಂಗ್ ಕಳಿಸ್ತೀರಿ? ಈಗ ಕಾವ್ಯ ಇಷ್ಟು ದಿವಸ ಎಲ್ಲಿದ್ಲು ಅಂತೀರಿ? ಪೂಜಾನ್ ಹೆಂಗ್ ಸೇರಿಸ್ತೀರಿ? ಅದಕ್ಕೂ ನನ್ನ ಹತ್ರ ಒಂದು ಪ್ಲಾನ್ ಐತಿ ಮಾವ. ಹೌದಪ್ಪ, ಅದು ನಾವೆಲ್ಲ ಸೇರಿ ಒಂದು ಪ್ಲಾನ್ ಮಾಡೇವಿ. ಸ್ವಲ್ಪ ಏನಂತ ಬಿಡಿಸಿ ಹೇಳ್ರಪ್ಪ, ನಮಗೂ ಒಂದೂ ಅರ್ಥ ಆಗತ್ತಿಲ್ಲ. ನೀವೇ ಏನೋ ಪ್ಲಾನ್ ಮಾಡ್ಕೊಂತೀರಿ, ನಾವು ಮಾತಾಡ್ದಾಗ ಒಂದಿರ್ತೈತಿ, ಆಮೇಲೆ ಮತ್ತೆ ಬೇರೆ ಪ್ಲಾನ್ ಮಾಡ್ಕೊಂಡ್ಬಿಡ್ತೀರಿ. ನಿಜವಾಗ್ಲೂ ನಮಗೆ ಏನನ್ನೋದು ಅರ್ಥ ಆಗತ್ತಿಲ್ಲ. ಮಾವ, ಅದು ಏನ್ ಗೊತ್ತಾ, ಇವ್ರ ಪ್ಲಾನ್ ಪ್ರಕಾರ ಕಾವ್ಯನ ಹತ್ರ ಅಂದ್ರೆ ಈ ಕಾವ್ಯ ಅದಾಳಲ್ಲ, ಪೂಜಾ ಹತ್ರ ಸಿಕ್ಕಾಳ ಅಂತ ಹೇಳಿ ತೋರಿಸ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ಆ ರೀತಿ ತೋರ್ಸೋದ್ರಿಂದ ತಾನಾಗಿನ ಕಾವ್ಯ ಇಲ್ಲಿ ಬರಕ್ ಒಪ್ಕೊಳ್ಳೋದಿಲ್ಲ. ಇದ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ಐತಿ ಅಂತ ಅವ್ರು ತಿಳ್ಕೊಂತಾರ. ಹಂಗಾಗಿ ಈಗ ಏನ್ ಮಾಡ್ಬೇಕಂತ ಮಾಡೇವಿ ಅಂತ ಅಂದ್ರ, ಅದು ಏನಂದ್ರ ಮಾವ, ಪೂಜಾನ್ ಕೈಯಾಗ ಕಾವ್ಯ ಅಂದ್ರೆ ಅಚಾನಕ್ ಆಗಿ ಸಿಕ್ಬಿದ್ದಾಳ. ಅಲ್ಲೋ, ಪೂಜಾನ್ ಕೈಗ ಕಾವ್ಯ ಸಿಕ್ಬಿದ್ದಾಳ ಮತ್ತು ಅವ್ರು ಅದ ಪ್ಲೇಸ್ ಒಳಗದಾರಂದ್ರ? ಹಾ ಮಾವ, ಅಂದ್ರ ಪೂಜಾಗ್ ಯಾರು ಇಲ್ಲ, ಅವಳು ಒಬ್ಳೇ ಇರೋದು. ಅಂದ್ರೆ ಅವ್ರ ತಂದೆ ತಾಯಿ ಎಲ್ಲ ಕಳ್ಕೊಂಡಾರ ಅನ್ನೋ ತರ ನಾವು ಬಿಂಬಿಸ್ಬೇಕು. ಈಗ ಪೂಜಾನ ನಾವು ಬಹಳ ರಿಚ್ ಅನ್ನೋ ತರ ತೋರ್ಸೋದ್ ಬೇಡ. ಅವಳಿಗೆ ತಂದೆ ತಾಯಿ ಎಲ್ಲ ಯಾರು ಇಲ್ಲ, ಅವಳು ಒಂದು ಮನಿ ಒಳಗೆ ಸಪ್ರೇಟ್ ಆಗಿ ಒಬ್ಳ ಜೀವನ ಮಾಡ್ತಿರ್ತಾಳ. ಈಕಿ ಕಾವ್ಯ ಅವಳ ಕಣ್ಣಿಗೆ ಕಾಣಿಸ್ತಾಳ. ತಡಿ ಇದ್ಯಾಕೋ ನನಗೆ ಸರಿ ಅನ್ಸಾತಿಲ್ಲ. ಒಂದ್ ಕೆಲಸ ಮಾಡೋಣ, ಕಾವ್ಯನ್ ಕೈಗೆ ಪೂಜಾ ಬೇಡ, ಪೂಜಾನ್ ಕಡೆ ಕಾವ್ಯ ಹಿಂಗೇನೋ ಅನಾರೋಗ್ಯ ಅಂದ್ರೆ ಎಲ್ಲೋ ಬಿದ್ದಿದ್ಲಲ್ಲ, ಈಗ ನಮ್ ಸ್ವಾತಿ ಕೈಗೆ ಸಿಕ್ಕಿದ್ಲಲ್ಲ, ಹಂಗ ಅದನ್ನ ನಾವು ಪೂಜಾನ್ ಕೈಗೆ ಸಿಕ್ಕಾಳಂತ ಹೇಳ್ಬಿಡೋಣ. ಹಾ, ಅಂದ್ರ ಸ್ವಾತಿ ಅಕ್ಕನ ಕಡೆ ಸಿಕ್ಕಿದ್ದನ್ನ ನಾವು ಪೂಜಾನ್ ಕಡೆ ಸಿಕ್ಕಾಳಂತ ಹೇಳೋಣ. ಆದ್ರೆ ಈಗ ಆಲ್ರೆಡಿ 3-4 ದಿವಸ ಆಯ್ತಲ್ಲ. ಹೌದು, 3-4 ದಿವಸ ಆಯ್ತು. ಈಗ ಪೂಜಾಗೂ ಏನೂ ಇಲ್ಲ ಅಂದ್ರೆ ಅವರು ಹೆಂಗಾರ ಮಾಡಿ ಆ ಕೋದಂಡನ ಕಣ್ಣಿಗೆ ಕಾಣಿಸ್ಬೇಕು. ಅಂಕಲ್, ಏನವ?
ಅದು ಆ ಕೋದಂಡ ಯಾವಾಗ್ಲೂ ಆ ಬಾರ್ ಹತ್ರನ ಬರ್ತಿರ್ತಾನ. ನಾವು ಅಲ್ಲೇ ಎದುರುಗಡೆ ಒಂದು ಸಣ್ಣ ಶಾಪ್ ಐತಿ, ಅಲ್ಲೇ ನಾವು ಅಂದ್ರೆ ತಲೆ ಸುತ್ತ ಬಂದು ಬಿದ್ದೋರ್ಗತೆ ಮಾಡಿ ಅಂದ್ರೆ ನಾನು ಪೂಜಾ ಅಲ್ಲೇ. ಅಲ್ಲೇ ಕುಡಿಯಾಕಂತಂದೇಳಿ ಹೋಗ್ತಾನ. ಅಲ್ಲೇ ನೀವು ತಲೆ ಸುತ್ತ ಬಂದು ಬಿದ್ದೋರ್ಗತೆ ಬೇಡ, ಅಲ್ಲೇ ಸುಮ್ಮನೆ ಕುತ್ಕೊಳ್ರಿ ಅಂದ್ರೆ ಸುಸ್ತಾಗೈತಿ ಅಂತ ಹೇಳಿ. ನಿನಗೆ ಅವ್ನು ಆ ಪ್ಲೇಸಿಗೆ ಬರ್ತಾನ ಅನ್ನೋದೇ ಗೊತ್ತಿಲ್ಲ, ಆದ್ರೆ ನೀವಿಬ್ರು ಅವ್ನ ಕಣ್ಣಿಗೆ ಕಾಣ್ಬೇಕು. ಹಾ ಪಾಪ, ನಾವಿಬ್ರು ಅವ್ನ ಕಣ್ಣಿಗೆ ಕಾಣೋ ಥರನ ಕುತ್ಕೊಂತೇವಿ, ಆದ್ರೆ ನಾವು ಬೇಕು ಅಂತ ಅಲ್ಲಿ ಬಂದೇವಿ ಅಂತ ಅವನಿಗೆ ಅನಿಸ್ಬಾರ್ದು. ಆಮೇಲೆ ಅವ್ನು ಆ ಪ್ಲೇಸ್ ಒಳಗಡೆ ಓಡಾಡ್ತಾನಂತ ಹೇಳಿ ನನಗೆ ಗೊತ್ತೈತಿ ಅನ್ನೋದು ಅವನಿಗೆ ಗೊತ್ತಿಲ್ಲ. ಸರಿ, ಹಂಗಂದ್ರ ನೀವೆಲ್ಲ ಏನ್ ಮಾಡ್ರಿ, ಪೂಜಾ ನೀನು ಕಾವ್ಯನ ಉಳಿಸಿದೆ ಅಂತ ಹೇಳಿ ಅನ್ನೋ ತರ ಬಿಂಬಿಸು. ಆಮೇಲೆ ಅವನ್ನ ನೋಡಿದ ತಕ್ಷಣ ನೀನ್ ಸ್ವಲ್ಪ ಶಾಕ್ ಆಗು ಕಾವ್ಯ. ಸರಿ ಪಾಪ, ಅವನು ಏನನ್ನಾರ ಹೇಳಿ ನನ್ನನ್ನು ಕರ್ಕೊಂಡು ಹೋಗಕ್ ನೋಡ್ತಾನ, ಆವಾಗ ನಾನು ಬರಲ್ಲ ಬರಲ್ಲ ಅಂತ ಹೇಳ್ತೇನೆ. ಪೂಜಾ, ನನಗನ್ಸಿರೋ ಮಟ್ಟಿಗೆ ಅವನು ನಿನ್ನ ನೋಡಿ ಚಂದಗಿನ ಮಾತಾಡಿಸ್ತಾನ. ಆಮೇಲೆ ನಿನ್ನನ್ನು ನಾವು ಬಡವ್ರ ಥರ ಬಿಂಬಿಸೋದು ಬೇಡ, ನಿನಗೆ ಯಾರು ಜೊತೆಗದಾರ ಅಂತ ಅನ್ಸೋದು ಬೇಡ. ನಾವು ನಾರ್ಮಲ್ ಆಗಿ ಮಾರ್ಕೆಟಿಗೆ ಹೊಂಟೇವಿ ಅನ್ನೋ ಥರನ ತೋರಿಸ್ಬೇಕು ಅವನಿಗೆ. ನಿನ್ನ ಕೈಗೆ ನಾನು ಸಿಕ್ಕಾಕೊಂಡೇನಿ ಅಂದ್ರೆ ನೀನ ನನ್ನನ್ನು ಕಾಪಾಡಿದ್ದು ಅನ್ನೋ ಥರ ಇರಬೇಕು. ಅವಾಗ ಅವನು ನನ್ನನ್ನು ನೋಡೇ ನೋಡ್ತಾನ, ಮಾತಾಡಿಸ್ತಾನ. ಈ ರೀತಿ ಎಲ್ಲ ಬೇರೆ ಬೇರೆ ನಾಟಕ ಬೇಡ, ನಾರ್ಮಲ್ ಆಗಿನ ನಾವು ಶಾಪಿಂಗ್ ಮಾಡಕ್ ಥರ ಹೋಗೋಣ. ಅವನಿಗೆ ನೀನು ರಿಚ್ ಅದಿ ಅಂತ ಅಂದ್ರೆ ಪಕ್ಕ ನಿನ್ನ ಮನೆಗೆ ಸೇರಿಸ್ತಾನ. ಹಾ ಎಸ್, ನಿಜ ಕಾವ್ಯ, ಹಂಗ ಮಾಡೋಣ ಅಂತ. ಹಾ, ನನಗೀಗ ಬಂದಿರೋ ಪ್ಲಾನ್ ಏನಂತ ಅಂದ್ರೆ ನೀವಿಷ್ಟು ಮಾಡಬೇಕು. ಸರಿ, ಅದಕ್ಕೆಲ್ಲ ಏನೇನು ಬೇಕು ಫೆಸಿಲಿಟಿ ನಾನು ಕೊಡ್ತೀನಿ. ಆಮೇಲೆ ಈಗ ನೀವು ಮೊಬೈಲ್ ತೊಗೊಂಡು ಹೋಗೋ ಹಂಗಿಲ್ಲ. ಹೌದು ಕಾವ್ಯ, ನೀವು ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ, ಆದ್ರೆ ನಾನು ಒಂದು ಕ್ಯಾಮ್ರಾ ಪೆನ್ ಕೊಡ್ತೇನೆ. ಏನೇ ಇದ್ರೂ ಸಹಿತ ನೀವು ಅದರೊಳಗಡೆನ ಕ್ಯಾಪ್ಚರ್ ಮಾಡ್ರಿ. ಆಮೇಲೆ ಪೂಜಾ, ನಿನ್ನ ಹತ್ರ ನಾನು ಮೊಬೈಲ್ ಕೊಡ್ತೇನೆ, ಯಾಕಂತ ಅಂದ್ರೆ ನಿನ್ನ ಹತ್ರ ಮೊಬೈಲ್ ಇಲ್ಲ ಅಂದ್ರೆ ಅವ್ನು ನಂಬೋದಿಲ್ಲ. ಆದ್ರೆ ಅವ್ನು ಅದನ್ನ ಕಸ್ಕೊಂಡ್ರೆ ಕಷ್ಟ ಅಲ್ಲ ಅಣ್ಣ, ಯಾಕಂತ ಅಂದ್ರೆ ಅವನು ಹೊರಗಡೆ ಇರೋ ಅಷ್ಟು ಚೆನ್ನಾಗಿರ್ತಾನ, ಮನೆಗೆ ಹೋದ್ಮೇಲೆ ತೊಂದರೆ ಮಾಡೇ ಮಾಡ್ತಾನ. ಅದಕ್ಕೆ ಹೇಳ್ತಿರೋದು, ಅವಳ ಕೈಯಲ್ಲಿ ನಾನು 2 ಮೊಬೈಲ್ ಕೊಡ್ತೀನಿ. ಒಂದು ಅವ್ನಿಗೆ ಕಣ್ಣಿಗೆ ಕಾಣೋ ಥರ ಅಂದ್ರೆ ಅದನ್ನ ಕಸ್ಕೊಂತಾನ, ಇನ್ನೊಂದು ಇರ್ತೈತಿ ಅಂತ ಹೇಳಿ ಅವ್ನ ತಲೆ ಒಳಗೆ ಬರೋದೇ ಇಲ್ಲ. ಯಾಕಂತಂದ್ರೆ ನಾವು ಪ್ಲಾನ್ ಮಾಡಿರೋದು ಅವ್ನಿಗೆ ಗೊತ್ತಿರೋದಿಲ್ಲಲ್ಲ. ಹಾ ಅಣ್ಣ, ಇದು ಸರಿಯಾಗೈತಿ. ಅದನ್ನ ಅಂದ್ರೆ ನೀ ಇನ್ನೊಂದು ಮೊಬೈಲ್ ಕೊಡ್ತೀಯಲ್ಲ, ಅದನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂತಾಳ. ಆದ್ರೆ ನನಗೇನು ಗೊತ್ತಾ ಕಾವ್ಯ, ನಿನಗೇನೋ ಡೌಟು, ಅವಳ ಬ್ಯಾಗ್ನೆಲ್ಲ ಚೆಕ್ ಮಾಡಿದ್ರ ಅಂತಲ್ಲ. ಹೌದು. ಇಲ್ಲಿ ನೋಡು, ಆ ರೀತಿಯೆಲ್ಲ ಅವ್ನು ತಲೆಯೊಳಗೆ ತಗೊಳ್ಳಲ್ಲ. ನಿನಗೆ ಅವನ ಬಗ್ಗೆ ಗೊತ್ತು, ಆದ್ರೆ ಇವಳಿಗೆ ಅದನ್ನೆಲ್ಲ ಹೇಳಿರ್ತಿ ಅನ್ನೋದು ಗೊತ್ತಿಲ್ಲ. ಅವಳು ಪೂಜಾ ಹೆಂಗೆ ಅಂದ್ರೆ ನಾರ್ಮಲ್ ಆಗಿ ಬಿಹೇವ್ ಮಾಡಲಿ, ಕೋದಂಡನ ಬಗ್ಗೆ ನೀ ಎಲ್ಲ ಹೇಳಿ ಅನ್ನೋ ಥರ ಬೇಡವೇ ಬೇಡ. ಸರಿ ಸ್ವರೂಪ್, ಮೊದಲು ನಾವು ಅವ್ರ ಮನೆಗೆ ಹೋಗೋದನ್ನ ನೋಡ್ಕೊಂತೇವಿ, ಮುಂದೆ ಆಮೇಲೆ. ಇಲ್ಲಿ ನೋಡು, ಅದಕ್ಕೆಲ್ಲ ನಾ ಪ್ಲಾನ್ ಮಾಡೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನೀವಿಬ್ರು ನನ್ನ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಮ್ಮ ಕಣ್ಣಿನೊಳಗಡೆ ಇರ್ತೀರಿ ಅಂದ್ರೆ ನಿಮ್ಮಿಬ್ರ ಮೇಲೆ ನಾನು ನಿಗಾ ಇಟ್ಟಿರ್ತೀನಿ. ಈ ರೀತಿ ಮಾಡ್ರಿ. ಆಮೇಲೆ ನಾನು ಆ ಮನೆ ಒಳಗಡೆ ಸೇರ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಒಂದ್ ವೇಳೆ ಅವನು ಮನೆಯೊಳಗೆ ನಿನ್ನ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಪೂಜಾ? ಇಲ್ಲ ಸ್ವರೂಪ್, ಅವ್ನು ಸೇರಿಸ್ಕೊಂತಾನ. ಯಾಕಂದ್ರೆ ಅವನಿಗೆ ದುಡ್ಡಿನ ಹಪಾಪಿತನ ಭಾಳ ಐತಿ. ಅದ್ರಾಗ ಬೇರೆ ಪೂಜಾ ರಿಚ್ ಅಂತ ಅಂದ್ರೆ ಏನಾರ ಮಾಡ್ತಾನ. ಆಮೇಲೆ ಇಷ್ಟು ರಿಚ್ ಅದಾಳ ಅಂತ ಅಂದ್ರೆ ಪೂಜಾನ ಅವ್ರ ಅಪ್ಪ ಅಮ್ಮ ಹುಡುಕ್ತಾರಂತ ಅವನಿಗೂ ಗೊತ್ತು. ಏನಾರ ಮಾಡಿ ದುಡ್ಡಿನ ಬೇಡಿಕೆ ಇಡಬೇಕು ಅಂತಂದು ಹೇಳಿ ಅವನು ಪ್ಲಾನ್ ಮಾಡ್ತಾನ. ಅವ್ನ ಪ್ಲಾನಿಂಗ್ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ನಮ್ಮ ಪ್ಲಾನಿಗೆ ಹೆಲ್ಪ್ ಆಗ್ತೈತಿ. ಅಂದ್ರೆ ನಮ್ಗೆ ಏನೇನು ಪ್ರೂಫ್ ಬೇಕಲ್ಲ, ಸಿಗ್ತೈತಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಮುಂದಿನ ನಾ ಹ್ಯಾಂಡಲ್ ಮಾಡ್ತೀನಿ. ನನಗಿಷ್ಟು ಸೇಫ್ಟಿ ಕೊಟ್ಟಿರಲ್ಲ ನೀವು, ಸಾಕು. ಇನ್ಮೇಲೆ ನೀವೇನು ತೊಂದರೆ ತಗೊಳಕ್ ಹೋಗ್ಬೇಡ್ರಿ. ಆಮೇಲೆ ಸರಿ, ನಾವ ಯಾವ್ದೋ ಕಾರಣಕ್ಕೂ ಹುಷಾರಿಂದ ಹೋಗ್ಬರ್ರಿ. ಏನು ದೊಡ್ಡಪ್ಪ, ಅವ್ರ ಚಿಂತೆ ಬಿಡ್ರಿ ನೀವು. ಹೆಂಗಿದ್ರು ನಮಗೆಲ್ಲ ವಿಷಯ ಗೊತ್ತೈತಿ. ಹಂಗೇನಾರ ಹೆಚ್ಚು ಕಡಿಮೆ ಆಯ್ತು, ಇವ್ರೇನಾರು ನಮ್ಮ ನೆಟ್ವರ್ಕಿಗೆ ಸಿಕ್ಕಿಲ್ಲ ಅಂತ ಅಂದ್ರೆ ಅವನನ್ನು ಯಾವ ರೀತಿ ಟ್ರ್ಯಾಕ್ ಮಾಡ್ಬೇಕಂತ ನನಗೂ ಗೊತ್ತೈತಿ. ಆಲ್ರೆಡಿ ನಾವು ಇನ್ಸ್ಪೆಕ್ಟರ್ಗೂ ಇನ್ಫಾರ್ಮ್ ಮಾಡಿವಲ್ಲ. ನಿಜ. ಸ್ವರೂಪ, ಇನ್ನೊಂದ್ಸಲಿ ಆ ಸೂರಜ್ ಲಾಯರ್ ಹತ್ರ ಒಂದ್ ಸ್ವಲ್ಪ ನೀನು ಇದನ್ನೆಲ್ಲ ಹೇಳಿ ಸ್ವಲ್ಪ ಸಜೆಷನ್ ತಗೊಂತೀನಪ್ಪ. ಸರಿ ಮಾವ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಇವ್ರನ್ನ ಬಿಡೋದಕ್ಕಿಂತ ಮುಂಚೆ ನಾನು ಸೂರಜ್ ಲಾಯರ್ನ ಕರೆಸ್ತೀನಿ, ಎಲ್ಲ ಮಾತಾಡಿ ಮುಂದೆ ಇವ್ರನ್ನ ಕಳಿಸಿದ್ರಾಯ್ತು. ಸರಿನಪ್ಪ, ಅಂದ್ರೆ ಅವ್ರಿಗೂ ಎಲ್ಲ ಗೊತ್ತಿರ್ತೈತಿ. ಆದ್ರೆ ಅವ್ರಿಗೆ ಇನ್ಸ್ಪೆಕ್ಟರ್ನು ಕರ್ಕೊಂಬರಂಗಿದ್ರೆ ಕರ್ಕೊಂಬ ಅಂತ ಹೇಳ್ಬಿಡು. ಸರಿ ಮಾವ, ಇವ್ರಿಬ್ರು ಎಲ್ಲಿ ಬಿಡ್ಬೇಕಂತ ಅನ್ಕೊಂಡೇವಲ್ಲ, ಅದ ಪ್ಲೇಸ್ ಹತ್ರನ ನಾವ್ ಏನ್ ಮಾಡೋಣ, ಎಲ್ಲರೂ ಮೀಟ್ ಆಗೋಣ. ಇವ್ರಿಬ್ರನ್ನ ಅಲ್ಲೇ ಬಿಟ್ಟು ಅವನನ್ನ ಕರ್ಕೊಂಡು ಹೋಗೋ ತನಕ ನಾವು ನೋಡೋಣ. ಆದ್ರೆ ಅದನ್ನು ಒಂದು ನಾವು ಶೂಟ್ ಮಾಡ್ಕೊಂಡ್ಬಿಡೋಣ. ಅಂದ್ರೆ ಇದು ನಮ್ಗೊಂದು ಪ್ರೂಫ್ ಸಿಗ್ತೈತಲ್ಲ, ಫಸ್ಟ್ ಪ್ರೂಫ್ ಇಲ್ಲಿಂದನ ಶುರು ಆಗ್ಲಿ, ಮುಂದಿಂದೆಲ್ಲ ಮುಂದೆ. ಹಾ ಹೌದು. ಓ ಹೌದ್ರಿ, ಇದು ಒಂದ್ ರೀತಿಯಿಂದ ಚೆನ್ನಾಗೈತಿ, ಹಂಗ ಮಾಡ್ರಿ. ಸರಿ, ಹಂಗಂದ್ರೆ ಕಾವ್ಯ, ಪೂಜಾ, ಬೇಗ ಊಟ ಮಾಡ್ರಿ. ನಾವು ಇನ್ನೊಂದು ತಾಸು ಬಿಟ್ಬಿಟ್ಟು ಹೊರಡೋಣ. ನಾನು ಲಾಯರ್ನ ಇಲ್ಲೇ ಕರೆಸ್ತೀನಿ, ಹಂಗ ಬರ್ತಾ ಇನ್ಸ್ಪೆಕ್ಟರ್ನು ಕರ್ಕೊಂಬ ಅಂತ ಹೇಳ್ತೇನೆ. ಸರಿ ಅಣ್ಣ. ಸರಿ ಸ್ವರೂಪ್, ಹಂಗೆ ಆಗ್ಲಿ. ಕಾವ್ಯ, ಪೂಜಾ, ಯಾವ್ದೋ ಕಾರಣಕ್ಕೂ ನಿಮ್ಮ ಹುಷಾರೊಳಗಡೆ ನೀವಿರ್ಬೇಕಾ? ಏನೋ ತೊಂದರೆ ಆದ್ರೂ ನಾ ಹೇಳೇನಲ್ಲ, ಆ ರೀತಿ ಮಾಡ್ಬೇಕು. ಸರಿ ಅಣ್ಣ. ಸರಿ ಕಾವ್ಯ, ಪೂಜಾ, ಜಲ್ದಿ ಬರ್ರಿ, ಹಂಗಾರ ಊಟ ಮಾಡಿ ಹೊರಡುವಂತ್ರಿ. ಮಗಳ, ನಿಮ್ಮಿಬ್ರು ಧೈರ್ಯನ ಇನ್ ಮುಂದಿನ ಜೀವನಕ್ಕೆ ನಮ್ಗೆ ದಾರಿ ಆಗ್ತೈತಿ. ಸರಿ ಪಪ್ಪ, ನೀವೇನು ಟೆನ್ಷನ್ ತಗೋಬೇಡ್ರಿ. ಸರಿ ಅಂಕಲ್, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನನಗೆ ನನ್ನ ಇಬ್ರು ಮಕ್ಕಳ ಮೇಲೂ ನಂಬಿಕೆ ಐತಿ. ಪೂಜಾ, ಕಾವ್ಯ ಇಬ್ರು ಧೈರ್ಯದಿಂದ ಹೋಗಿ ಅವ್ರ ಹೆಡೆಮುರಿ ಕಟ್ತಾರ ಅನ್ನೋದು ನನಗೆ ನಂಬಿಕೆ ಐತಿ. ನಿಜ ಕಣೋ, ನಿನ್ ನೋಡಿ ನನಗೂ ಅಷ್ಟು ಧೈರ್ಯ ಬರತೈತಿ. ಸರಿನಪ್ಪ, ಇಬ್ರು ಹೋಗ್ಬರಿ. ಹಾ, ನಮ್ಮ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲೆ ಇರ್ತೈತಿ. ಬೈನಿ ಬರ್ರಿ. ಏನಪ್ಪ ಇದೆಲ್ಲ ನೋಡಿದ್ರೆ ಒಂಥರ ಸಿನಿಮೆಯ ಅಂದಂಗೆ ಅನ್ಸಕತ್ಬಿಟ್ಟೈತೆ ನೋಡು. ನಮ್ಮ ಜೀವನಾನು ಒಂದ್ ರೀತಿಯಿಂದ ಹಂಗೆ ಅಲ್ಲೇನೋ. ಇರ್ಲಿ ತಗೋ, ಯಾವತ್ತು ಯಾರ ಜೀವನದಾಗ ಏನ್ ಬರ್ತೈತಿ ಅನ್ನೋದು ಗೊತ್ತಾಗೋಂಗಿಲ್ಲ. ಎಲ್ಲ ಕಾಕತಾಳಿ ಅಷ್ಟ. ಬಂದಿರೋ ಅಂತ ತೊಂದ್ರೆನ ಅನುಭವಿಸ್ಕೊಂತ ನರಳಾಡ್ಕೊಂತ ಕುಂದ್ರೋದ್ರ ಬದಲು ಅದರಿಂದ ಹೊರಗಡೆ ಬಂದು ಚಂದಾಗಿ ಜೀವನ ಮಾಡ್ಕೊಂಡು ಹೋಗೋದ ಮುಖ್ಯ ಅಲ್ಲೇನೋದೇವು. ನಿಜನಪ್ಪ. ಸ್ವರೂಪ, ಜೀವನ ನೋಡಪ್ಪ, ನೀವ ಜವಾಬ್ದಾರಿ ಕಾವ್ಯನ ಮತ್ತೆ ಪೂಜಾನ ಕಾಪಾಡೋದು. ಸರಿ ಪಪ್ಪ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೋಡ್ರಪ್ಪ, ಅವ್ರಿಬ್ರು ಅಲ್ಲಿ ಹೋಗ್ಯಾರ ಅಂತಂದು ಹೇಳಿ ನಮ್ಮ ಕರ್ತವ್ಯ ಅಲ್ಲಿಗೆ ಮುಗಿದಿಲ್ಲ. ಇನ್ಮೇಲಿಂದ ನಮಗೂ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತೈತಿ. ಹಾ ಅಪ್ಪ, ಮಾವ, ನಿಮ್ದೆಲ್ಲ ಟೆನ್ಷನ್ ನನಗೂ ಗೊತ್ತು. ಕಾವ್ಯ, ಪೂಜಾ ಇಬ್ರು ನನಗೆ ಸಂಬಂಧಿಸಿದವರಲ್ಲ. ಅವ್ರಿಬ್ರಿಗೂ ಏನು ತೊಂದರೆ ಆಗದೆ ಇರೋ ಥರ ನಾವು ನೋಡ್ಕೊಂತೀವಿ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಆಯ್ತಾ?
ಆಯ್ತಪ್ಪ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಐತಿ. ಸರಿ, ಹಂಗಾದ್ರೆ ನಾನು ಸ್ವಲ್ಪ ಲಾಯರ್ ಹತ್ರ ಮಾತಾಡಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಡ್ತೇನೆ ಅಂತ ಪ್ಲೇಸಿಗೆ. ನೀವು ಕಾವ್ಯನ ಮತ್ತು ಪೂಜಾನ ಅಲ್ಲಿ ಕರ್ಕೊಂಡ್ಬಂದ್ಬಿಡ್ರಿ. ಸರಿನಪ್ಪ, ಹಂಗೆ ಆಗ್ಲಿ. ಆಯ್ತು, ನಾನು ಆ ಕೋದಂಡನ್ ಸ್ವಲ್ಪ ಅಲ್ಲೇ ಅಬ್ಸರ್ವ್ ಮಾಡ್ತಿರ್ತೇನೆ. ಹಾ ಅಂಕಲ್, ನಾವು ಎಲ್ಲ ಅಲ್ಲಿ ಹೋಗಿ ಸ್ವಲ್ಪ ಮುಂಚೆನ ವಿಚಾರಿಸ್ತಿರ್ತೀವಿ. ಅವ್ನು ಕೋದಂಡ ಎಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ಹೋಗ್ತಾನೆ ಎಲ್ಲ ಗೊತ್ತಾಗ್ತೈತಿ. ಒಂದ್ ವೇಳೆ ಅಲ್ಲಿ ಇದ್ದಾಗ ಬಂದ್ರೆ ನಿಮ್ಗೆ ಇಮಿಡಿಯೇಟ್ ಇನ್ಫಾರ್ಮ್ ಮಾಡ್ತೀವಿ, ನೀವು ಬಂದ್ಬಿಡುವಂತ್ರಿ. ಸರಿನಪ್ಪ, ನಾವು ಕರ್ಕೊಂಡ್ಬರ್ತೀವಿ. ನೀವು ಜವಾಬ್ದಾರಿಯಿಂದ ಹೋಗ್ಬರಿ. ಆಮೇಲೆ ಅವ್ರ ಸೇಫ್ಟಿಗೆ ಏನೇನು ಬೇಕು ನೋಡೋದನ್ನೆಲ್ಲ ಮಾಡ್ಲೇಬೇಕು ನೀವು. ಸರಿಯಪ್ಪ, ನೀವೇನು ಟೆನ್ಷನ್ ತಗೊಂಬೇಡ್ರಿ, ನಾವು ಹೊರಡ್ತೇವೆ ಈಗ. ಜೀವನ್ ನಡಿ, ನಮ್ಗೆ ಭಾಳ ಟೈಮ್ ಇಲ್ಲ. ಬಾ, ಹಂಗಂದ್ರೆ ಮೊದಲು ಲಾಯರ್ನ ಮೀಟ್ ಆಗಿ ಅಲ್ಲಿಂದ ಹೊರಡೋಣ ಅಂತ. ಯಾವುದೋ ಕಾರಣಕ್ಕೂ ನೀವು ಹುಷಾರು. ಸರಿ ಮಾವ. ಸರಿ ಪಪ್ಪ, ಮಾವ ಬರ್ತೀವಿ, ನಾವಿನ್ ಹೋಗಿ ಬರಪ್ಪ. ಹಾ ದೇವು, ಇದೆಲ್ಲ ಎಲ್ಲಿಗೆ ಬಂದು ಹತ್ತೈತೋ ಗೊತ್ತಿಲ್ಲ ಅನ್ನೋ. ಇಷ್ಟು ತನ ನೀ ನನಗೆ ಧೈರ್ಯ ಹೇಳ್ತಿದ್ದಿ. ಈಗೇನಾಯ್ತು? ಏನಾಗಲ್ಲ, ಗೆಲುವು ನಮ್ದು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಜ, ನಡಿ.